ನಮಸ್ಕಾರ ಎಲ್ರಿಗೂ. ನಮ್ಮ ಕಡೆ ಜಾಸ್ತಿ ಬೆಳೆಯೋದು ಜೋಳ ಮತ್ತು ರಾಗಿ. ನಾನು ಆಲ್ರೆಡಿ ರಾಗಿ ವಿಡಿಯೋ ಹಾಕಿದ್ದೀನಿ, ನೀವು ನೋಡಿರ್ಬೋದು. ಯಾರು ನೋಡಿಲ್ಲ ಯೂಟ್ಯೂಬಲ್ಲಿ ಹೋಗಿ ನೋಡಿ. ಇದು ಜೋಳದ್ದು ನೋಡಿ. ಫಸ್ಟ್ ಈ ಥರ ಹೊಲ ಎಲ್ಲ ಗೇಯಿಸ್ಬಿಟ್ಟು ಆಮೇಲೆ ಜೋಳನ ಈ ಥರ ಹಾಕ್ತಾ ಇದ್ದಾರೆ. ಇದನ್ನು ಎರಡು ಥರನೂ ಹಾಕ್ತಾರೆ ನೋಡಿ. ಆ ಥರ ಸಾಲು ಮಾಡಿಬಿಟ್ಟು ಕೈಯಲ್ಲಿ ಈ ಥರ ಉದುರಿಸ್ಕೊಂಡು ಹೋಗ್ತಾರೆ. ಇನ್ನೊಂದು ನೆಲಕ್ಕೇ ತುತ್ತ ಮಾಡಿಬಿಟ್ಟು ಅದರಲ್ಲಿ ಜೋಳ ಉದುರಿಸ್ತಾರೆ. ಈ ಥರ ಎಲ್ಲ ಆದಮೇಲೆ ಅದು ಬೆಳ್ಕೊಳ್ಳುತ್ತೆ. ಜೋಳದ ತೆನೆ ಆಗುತ್ತಲ್ಲ, ಆವಾಗ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಡೆ ಗಿಣಿ ಕಾಟ ಅಂತ ಹೇಳ್ತೀವಿ. ಗುವೆ ಕಾಟ, ಗಿಣಿ ಕಾಟ ಅಂತ ಹೇಳ್ತಾರೆ. ಎಲ್ಲ ಬಂದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ವಲ್ಪ ಜೋಳ ಬರ್ತಿದ್ದಂಗೆ ಅದನ್ನೆಲ್ಲ ಕಾಯೋಕ್ಕೊಬ್ರು ಡೈಲಿ ಹೋಗ್ತಾ ಇರಬೇಕು, ತಿನ್ಬಿಡ್ತಾವಿಲ್ಲ ಅಂದರೆ. ಅದಾದಮೇಲೆ ನೋಡಿ, ಈ ಥರ ಎಲ್ಲ ಒಣಗಿದ್ಮೇಲೆ ಫಸ್ಟು ಸೆಪ್ಪೆನ ಈ ಥರ ಎಲ್ಲ ಕೊಯ್ದುಬಿಡ್ತಾರೆ. ಕೊಯ್ದುಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಆಮೇಲೆ ಒಂದೊಂದೇ ಅದರಲ್ಲಿ ಜೋಳ ಇರುತ್ತಲ್ವ, ಅದನ್ನೆಲ್ಲ ಮುರಿದು ಇಟ್ಕೋತಾರೆ. ನೀವು ನೋಡ್ತಾ ಇರ್ಬೋದು, ಅವ್ರು ಮುರಿತಿದ್ದಾರೆ ನೋಡಿ. ಅವ್ರ ಕೈಗೆ ಒಂದು ತಬ್ಲ ಕೊಟ್ಟಿರ್ತೀವಿ, ಅದನ್ನು ತೊಗೊಂಡು ತಬ್ಲ ಅಥವಾ ಶಾರ್ಪ್ ಇರೋದು ಏನಾರ ಕಡ್ಡಿ ಗಿಡ್ಡಿ ಓಕೆ, ಅದನ್ನ ಈ ಥರ ನೋಡಿ. ಆ ಥರ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಜೋಳನ ತೆಗೆದು ಹಾಕ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಬೇಸಿಗೆಯಲ್ಲಿ ಈ ಥರ ಬೆಳೆಯೋದು ಅಷ್ಟು ಸುಲಭ ಅಲ್ಲ. ಬೋರಿದ್ದು ನೀರು ಚೆನ್ನಾಗಿದ್ದರೆ ಚೆನ್ನಾಗಿ ಬೆಳಿಬೋದು. ಆ ಥರ ಎಲ್ಲ ಮಾಡಿ. ಈಗ ಆ್ಯಕ್ಚುಲಿ ಬಿಸಿಲು ಆಯಿತಾ, ನಾವು 5 ನಿಮಿಷ ನಿಂತ್ಕೊಂಡ್ರೇ ಸಾಕಾಗಿ ಹೋಗಿರುತ್ತೆ. ಪಾಪ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಜೋಳ ಆ ಥರ ಎಲ್ಲ ಮುರಿಬೇಕು ಹೊಲದಲ್ಲಿ ಕೂತ್ಕೊಂಡು. ಅಷ್ಟು ಈಸಿ ಅಲ್ಲ ಕೆಲಸ ಎಲ್ಲ. ನಮ್ಮ ಅತ್ತೆ ಮಗಳು ಬೇರೆ ಬಂದಿದ್ಲು. ಚೀಲದಲ್ಲಿ ಮತ್ತೆ ಅದನ್ನು ತುಂಬಿಕೊಂಡು ಮನೆಗೆ ತೊಗೊಂಡೋಗೋದು ನೋಡಿ. ಹೊಲದಲ್ಲೇ ಸಿಗೋದು ಬಾಳೆ ಎಲೆ, ಇದರಲ್ಲಿ ಊಟ ಮಾಡ್ತಾಯಿದ್ರೆ ಹೊಲದಲ್ಲಿ ಕೂತ್ಕೊಂಡು ಎಷ್ಟು ಚೆಂದ ಇರುತ್ತೆ ಗೊತ್ತಾ. ಯಾವ ಗ್ಲಾಸ್ ಪ್ಲೇಟು ಬೇಡ, ಸ್ಟೀಲ್ ಪ್ಲೇಟ್ ಎಲ್ಲ ಬೇಡ. ಇದ್ರ ಮುಂದೆ ಈ ಥರ ಎಲ್ಲ ಕೊಯ್ಕೊಂಬಂದು ನೋಡಿ ಟಿಫಿನ್ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಬೇಗನೆ ಹೋಗಿರ್ತಾರೆ. ಬೇಗ ಹೋಗಿ 9 ಗಂಟೆವರೆಗೂ ಅವರು ಅಷ್ಟು ಕೆಲಸ ಮಾಡಿರ್ತಾರೆ. ಆಮೇಲೆ ನಾವು ಟಿಫಿನ್ ತೊಗೊಂಡು ಹೋದ್ವಿ. ಈ ಥರ ಎಲ್ರಿಗೂ ಟಿಫಿನ್ ಇಟ್ಬಿಟ್ಟು ಚಿತ್ರಾನ್ನ ಮಾಡಿಕೊಟ್ಟಿದ್ರು ಅಮ್ಮ. ನಾನು ತೊಗೊಂಡೋಗಿ ಎಲ್ರಿಗೂ ಇಟ್ಬಿಟ್ಟು ಮತ್ತವರು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ರು. ಮತ್ತು ಮಧ್ಯಾಹ್ನ ಊಟ ಈ ಥರ ಎಲ್ಲ ಅಮ್ಮ ಪ್ಯಾಕ್ ಮಾಡಿಕೊಟ್ಟಿದ್ರು. ಮುದ್ದೆ, ಅನ್ನ, ಸಾಂಬಾರೆಲ್ಲ ನಾನು ನಮ್ಮ ಅಪ್ಪನ ಜೊತೆ ತೊಗೊಂಡೋದೆ. ಯಾಕೆ ಈ ಥರ ಎಲ್ಲ ಶರ್ಟ್ ಹಾಕ್ಕೊಂಡಿದ್ದಾರೆ ಅಂತ ನೋಡ್ತಿದ್ದೀರಾ? ಅದು ಸೆಪ್ಪೆ ಅಲ್ವಾ, ಫುಲ್ ಕೊಯ್ಕೊಂಬಿಡುತ್ತೆ ಎಲ್ಲ, ಹಂಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಶರ್ಟ್ ಇದ್ದರೆ ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ ಅಂದ್ಬಿಟ್ಟು ಈ ಥರ ಶರ್ಟ್ ಹಾಕೋತಾರೆ. ಈ ಸೆಕೆಯಲ್ಲಿ, ಬಿಸಿಲಲ್ಲಿ ಫುಲ್ ಕವರ್ ಮಾಡ್ಕೊಂಡು ಫುಲ್ ಕೆಲಸ ಮಾಡ್ತಾರೆ ನೋಡಿ. ನಾವು ಅಲ್ಲೇ ಊಟ ಮಾಡಿದ್ವಿ. ನನಗೆ ಹೊಲದಲ್ಲಿ ಊಟ ಮಾಡೋಕ್ಕೆ ತುಂಬ ಇಷ್ಟ. ನಾನು ನಮ್ಮ ಅತ್ತೆ ಮಗಳು ಅಲ್ಲೇ ಹೊಲದಲ್ಲೇ ಊಟ ಮಾಡಿದ್ವಿ. ಊಟ ಆದಮೇಲೆ ಆರಾಮಾಗಿ ಎಲೆ ಅಡಿಕೆ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ರು. ಇದಾದಮೇಲೆ ಈ ಜೋಳನೆಲ್ಲ ಮನೆಗೆ ತಂದು ಅದನ್ನು ಮಿಷಿನ್ಗೆ ಹಾಕ್ಸಿ ಒಣಗಿಸೋದು ಇನ್ನೂ ತುಂಬ ಇದೆ. ಅಷ್ಟು ಈಸಿ ಅಲ್ಲ ಹೇಳೋಕ್ಕೆ. ಜಸ್ಟ್ 3 ಮಿನಿಟ್ಸ್ ವೀಡಿಯೋ ಅನಿಸುತ್ತೆ. ಬಟ್ ಆ ಕೆಲಸ ಎಲ್ಲ ಮಾಡ್ತಾಯಿದ್ರೆ ತುಂಬ ಕಾಂಪ್ಲಿಕೇಟ್ ಇರುತ್ತೆ. ಬಟ್ ನಾನು ಊರಲ್ಲಿಲ್ಲ, ಬೆಂಗಳೂರಿಗೆ ಬಂದುಬಿಟ್ಟೆ. ಸೊ ಅದು ವೀಡಿಯೋ ಹಾಕೋಕ್ಕಾಗಿಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು.